ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಂಟರ್ನೆಟ್ ಯಾವುದಕ್ಕಾಗಿ ಬಳಸಲ್ಪಡುತ್ತದೆ? ಆಪ್ಷನ್ ಎ ಇಮೇಲ್, ಆಪ್ಷನ್ ಬಿ ಚಾಟಿಂಗ್, ಆಪ್ಷನ್ ಸಿ ವಿಡಿಯೋ ವೀಕ್ಷಿಸಿ, ಆಪ್ಷನ್ ಡಿ ಇವೆಲ್ಲವೂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವೂ. ಇಂಟರ್ನೆಟ್ಟನ್ನು ಇವೆಲ್ಲವುಗಳನ್ನು ಬಳಸುವುದಕ್ಕಾಗಿ ಬಳಸಲ್ಪಡುತ್ತದೆ. ಪ್ರಶ್ನೆ ಸಂಖ್ಯೆ 2. ಮ್ಯಾಗಿಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್. ಮ್ಯಾಗಿಯನ್ನು ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಕಂಡುಹಿಡಿಯಲಾಯಿತು. ಪ್ರಶ್ನೆ ಸಂಖ್ಯೆ 3. ಯಾವ ಜೀವಿ ತನ್ನ ಬಾಯಿಯಲ್ಲಿ ನಾಲಿಗೆಯನ್ನು ಹೊಂದಿಲ್ಲ? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಚಿರತೆ, ಆಪ್ಷನ್ ಡಿ ಆನೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೊಸಳೆ. ಮೊಸಳೆಯು ತನ್ನ ಬಾಯಿಯಲ್ಲಿ ನಾಲಿಗೆಯನ್ನು ಹೊಂದಿಲ್ಲದ ಪ್ರಾಣಿ ಆಗಿದೆ. ಪ್ರಶ್ನೆ ಸಂಖ್ಯೆ 4. ಯಾವ ಪಕ್ಷಿಯು ಗಟ್ಟಿಯಾದ ಧ್ವನಿಯನ್ನು ಹೊಂದಿದೆ? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗುಬ್ಬಚ್ಚಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ಗಿಳಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಗಿಲೆ. ಕೋಗಿಲೆಯು ಗಟ್ಟಿಯಾದ ಧ್ವನಿಯನ್ನು ಹೊಂದಿದ ಪಕ್ಷಿ ಆಗಿದೆ. ಪ್ರಶ್ನೆ ಸಂಖ್ಯೆ 5. ಇಂಟರ್ನೆಟ್ಟನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಇಂಟರ್ನೆಟ್ಟನ್ನು ಯುನೈಟೆಡ್ ಸ್ಟೇಟ್ಸ್ ದೇಶದಲ್ಲಿ ಕಂಡುಹಿಡಿಯಲಾಯಿತು. ಪ್ರಶ್ನೆ ಸಂಖ್ಯೆ 6. ಹಾರುವಾಗ ನಿದ್ರಿಸಬಲ್ಲ ಹಕ್ಕಿ ಯಾವುದು? ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ಕಡಲು ಕೋಳಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಡಲು ಕೋಳಿ. ಹಾರುವಾಗ ನಿದ್ರಿಸಬಲ್ಲ ಹಕ್ಕಿ ಕಡಲು ಕೋಳಿ ಆಗಿದೆ. ಪ್ರಶ್ನೆ ಸಂಖ್ಯೆ 7. ಯಾವ ಪ್ರಾಣಿಗೆ 9 ಮಿದುಳುಗಳಿವೆ? ಆಪ್ಷನ್ ಎ ನಕ್ಷತ್ರ ಮೀನು, ಆಪ್ಷನ್ ಬಿ ಜೇಡರ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಆಕ್ಟೋಪಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್. ಆಕ್ಟೋಪಸ್ ಪ್ರಾಣಿಗೆ 9 ಮಿದುಳುಗಳಿವೆ. ಪ್ರಶ್ನೆ ಸಂಖ್ಯೆ 8. ಏಕತೆಯ ಪ್ರತಿಮೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಏಕತೆಯ ಪ್ರತಿಮೆ ಗುಜರಾತ್ ರಾಜ್ಯದಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 9. ಭಾರತದಲ್ಲಿ ಅತಿದೊಡ್ಡ ಆಸ್ಪತ್ರೆ ಎಲ್ಲಿದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಕೋಲ್ಕತ್ತಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಭಾರತದಲ್ಲಿ ಅತಿದೊಡ್ಡ ಆಸ್ಪತ್ರೆ ಗುಜರಾತ್ ರಾಜ್ಯದಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 10. ಯಾವ ಪ್ರಾಣಿಯ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ? ಆಪ್ಷನ್ ಎ ಇಲಿ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಬೆಕ್ಕು, ಆಪ್ಷನ್ ಡಿ ಜಿಂಕೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಲಿ. ಇಲಿಯ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ. ಪ್ರಶ್ನೆ ಸಂಖ್ಯೆ 11. ಪೂರ್ವ ಪಾಕಿಸ್ತಾನವು ಯಾವ ದೇಶದ ಹಳೆಯ ಹೆಸರು? ಆಪ್ಷನ್ ಎ ಬಾಂಗ್ಲಾದೇಶ್, ಆಪ್ಷನ್ ಬಿ ಮ್ಯಾನ್ಮಾರ್, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ್. ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶದ ಹಳೆಯ ಹೆಸರು ಆಗಿದೆ. ಪ್ರಶ್ನೆ ಸಂಖ್ಯೆ 12. ಯಾವ ದೇಶವನ್ನು ಲಿಲ್ಲಿಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಜಪಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ. ಕೆನಡಾ ದೇಶವನ್ನು ಲಿಲ್ಲಿಗಳ ನಾಡು ಎಂದು ಕರೆಯಲಾಗುತ್ತದೆ.
ಪ್ರಶ್ನೆ ಸಂಖ್ಯೆ 13. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಕೊಲಂಬಸ್, ಆಪ್ಷನ್ ಬಿ ಮೊರಾಕೊ ಪೋಲೊ, ಆಪ್ಷನ್ ಸಿ ವಾಸ್ಕೋ ಡ ಗಾಮಾ, ಆಪ್ಷನ್ ಡಿ ಫರ್ಡಿನಾಂಡ್ ಮೆಗೆಲ್ಲನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಾಸ್ಕೋ ಡ ಗಾಮಾ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡಿ ಗಾಮಾ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 14. ವಿಶ್ವದ ಮೊದಲ ಪತ್ರಿಕೆಯನ್ನು ಆರಂಭಿಸಿದ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ವಿಶ್ವದ ಮೊದಲ ಪತ್ರಿಕೆಯನ್ನು ಆರಂಭಿಸಿದ ದೇಶ ಚೀನಾ ದೇಶ ಆಗಿದೆ. ಪ್ರಶ್ನೆ ಸಂಖ್ಯೆ 15. ಕೆಳಗಿನ ಯಾವುದರಿಂದ ಉಣ್ಣೆಯನ್ನು ಪಡೆಯಲಾಗುವುದಿಲ್ಲ? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಮೊಲ, ಆಪ್ಷನ್ ಸಿ ಮೇಕೆ, ಆಪ್ಷನ್ ಡಿ ಕುರಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೊಸಳೆ. ಮೊಸಳೆಯಿಂದ ಉಣ್ಣೆಯನ್ನು ಪಡೆಯಲಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 16. ಮೌರ್ಯ ರಾಜವಂಶದ ಕೊನೆಯ ದೊರೆ ಯಾರು? ಆಪ್ಷನ್ ಎ ಚಂದ್ರಗುಪ್ತ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಬೃಹದ್ರಥ, ಆಪ್ಷನ್ ಡಿ ಶ್ರೀಮಂತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೃಹದ್ರಥ. ಮೌರ್ಯ ರಾಜವಂಶದ ಕೊನೆಯ ದೊರೆ ಬೃಹದ್ರಥ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 17. ಸತಿ ಪದ್ಧತಿಯನ್ನು ಹೆಚ್ಚು ವಿರೋಧಿಸಿದವರು ಯಾರು? ಆಪ್ಷನ್ ಎ ರಾಜಾ ರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ರಾಮಕೃಷ್ಣ ಪರಮಹಂಸ್, ಆಪ್ಷನ್ ಸಿ ಹೆನ್ರಿ ವಿವಿಯನ್ ಡೆರೋಜಿಯೋ, ಆಪ್ಷನ್ ಡಿ ಕೇಶವ್ ಚಂದ್ರ ಸೇನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಜಾ ರಾಮ್ ಮೋಹನ್ ರಾಯ್. ಸತಿ ಪದ್ಧತಿಯನ್ನು ಹೆಚ್ಚು ವಿರೋಧಿಸಿದವರು ರಾಜಾ ರಾಮ್ ಮೋಹನ್ ರಾಯ್ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 18. ಭಾರತದ ರಾಜ್ಯದ ಮುಖ್ಯಸ್ಥ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಉಪರಾಷ್ಟ್ರಪತಿಗಳು, ಆಪ್ಷನ್ ಬಿ ಪ್ರಧಾನಮಂತ್ರಿಗಳು, ಆಪ್ಷನ್ ಸಿ ಮುಖ್ಯಮಂತ್ರಿಗಳು, ಆಪ್ಷನ್ ಡಿ ರಾಷ್ಟ್ರಪತಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು. ಭಾರತದ ರಾಜ್ಯದ ಮುಖ್ಯಸ್ಥ ಎಂದು ರಾಷ್ಟ್ರಪತಿಗಳನ್ನು ಪರಿಗಣಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 19. ಭಾರತದ ಆಧ್ಯಾತ್ಮಿಕ ರಾಜಧಾನಿ ಯಾವುದು? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ವಾರಣಾಸಿ, ಆಪ್ಷನ್ ಡಿ ಡೆಹ್ರಾಡೂನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಾರಣಾಸಿ. ಭಾರತದ ಆಧ್ಯಾತ್ಮಿಕ ರಾಜಧಾನಿ ವಾರಣಾಸಿ ಆಗಿದೆ. ಪ್ರಶ್ನೆ ಸಂಖ್ಯೆ 20. ಚೆಸ್ ಯಾವ ದೇಶದಲ್ಲಿ ಮೊದಲು ಹುಟ್ಟಿಕೊಂಡಿತು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭಾರತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಚೆಸ್ ಮೊದಲು ಭಾರತ ದೇಶದಲ್ಲಿ ಹುಟ್ಟಿಕೊಂಡಿತು. ಪ್ರಶ್ನೆ ಸಂಖ್ಯೆ 21. ಈ ಕೆಳಗಿನವರಲ್ಲಿ ಯಾರು ಯೋಗದ ಸ್ಥಾಪಕರು? ಆಪ್ಷನ್ ಎ ಆತ್ರೇಯ, ಆಪ್ಷನ್ ಬಿ ವರ್ಡಾಂಟ್, ಆಪ್ಷನ್ ಸಿ ಪತಂಜಲಿ, ಆಪ್ಷನ್ ಡಿ ಬಾಣಭಟ್ಟ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪತಂಜಲಿ. ಪತಂಜಲಿಯವರು ಯೋಗದ ಸ್ಥಾಪಕರು ಆಗಿದ್ದಾರೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.